ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಹವಾ ಜೋರಾಗಿದೆ. ವಿನೋದ್ ಅಸೂಟಿ ಪರ ಕಾಂಗ್ರೆಸ್ ನಾಯಕರು ಈಗ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಹುಬ್ಬಳ್ಳಿಯ ಗಂಗಾಧರ ನಗರದಲ್ಲಿ ಬೃಹತ್ ರೋಡ್ ಶೋ ನಡೆಸಿದ್ದಾರೆ. ರೋಡ್ ಶೋ, ಸಮಾವೇಶ, ಪ್ರಚಾರ ಸಭೆಗಳ ಮೂಲಕ ಮತಯಾಚನೆಗಿಳಿದಿದ್ದಾರೆ ವಿನೋದ್ ಅಸೂಟಿ. ವಿನೋದ್ ಅಸೂಟಿ ಪರವಾಗಿ ಈಗ ಒಂದಿಷ್ಟು ಅಲೆ ಎದ್ದಿದೆ. ವೀರಪ್ಪ ಮೊಯ್ಲಿ, ದಿನೇಶ್ ಗುಂಡೂರಾವ್ ಕೂಡ ಸಾಥ್ ಕೊಟ್ಟಿದ್ದಾರೆ ವಿನೋದ್ ಅಸೂಟಿಗೆ. ಹನುಮನ ದೇವಸ್ಥಾನದಿಂದ ಬಂಕಾಪುರ ಚೌಕವರೆಗೆ ಕೂಡ ಬೃಹತ್ ರೋಡ್ ಶೋನ ಮಾಡಿದ್ದಾರೆ. ಈ ಮೂಲಕ ಮತಯಾಚನೆಗಿಳಿದಿದ್ದಾರೆ. ಬೃಹತ್ ರೋಡ್ ಶೋ ಅಲ್ಲಿ ಮತಯಾಚನೆ ಮಾಡಿದ್ದಾರೆ ವಿನೋದ್ ಅಸೂಟಿ. ಈ ಸಂದರ್ಭದಲ್ಲಿ ಸಾವಿರಾರು ಕಾರ್ಯಕರ್ತರು, ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಜಯಘೋಷವನ್ನ ಕೂಗಿದ್ದಾರೆ. ವಿನೋದ್ ಅಸೂಟಿಯವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅನೇಕ ಮುಖಂಡರು ಸಾಥ್ ಕೊಟ್ಟಿದ್ದಾರೆ. ಮತ್ತೆ 2 ಲಕ್ಷ ಗೃಹಲಕ್ಷ್ಮಿ ಇದೆಲ್ಲ ಸೇರಿಸಿ 29,000 ಇತ್ತು. ಅವಳು ಪಾಪ ಅವಳ ಕರಿಮಣಿ ಉಳಿಸಿದ್ರು. ಆ 29,000 ಆಸ್ಪತ್ರೆಗೆ ಕೊಟ್ಟು ಗಂಡನನ್ನ ಬದುಕಿಸಿ ಅವಳ ಕರಿಮಣಿ ಉಳಿಸಿದ್ರು. ಇದು ಈ ತರ ಕಾಂಗ್ರೆಸ್ ಕರಿಮಣೆ ಉಳಿಸಿದೆ. ಇವರಾಗೆಲ್ಲ ಕರಿಮಣ ಕಳಿಸಿದ್ದಾರೆ. ಆದ್ರಿಂದ ಇವತ್ತು ನೋಡಿ, ಒಂದು ಹೇಳ್ತೇನೆ, ಇವತ್ತು ಒಂದು ವೋಟ್, ಒಂದು ದೇಶ, ಒಂದು ವೋಟ್ ಅಂತೆ. ಮುಂದೆ ಈ ಸಾರಿ ಆಗುದಿಲ್ಲ. 29 ಆ ತರ ಮಾಡ್ತಾರೆ. ಏನರ್ಥ? ಕಾರ್ಪೊರೇಷನ್ ಚುನಾವಣೆ, ಪಂಚಾಯತ್ ಚುನಾವಣೆ, ಮತ್ತೆ ತಾಲೂಕ್ ಪಂಚಾಯತ್ ಚುನಾವಣೆ, ಆಮೇಲೆ ಜಿಲ್ಲಾ ಪಂಚಾಯತ್ ಚುನಾವಣೆ, ಲೋಕಸಭಾ ಒಂದೇ ಸಾರಿ ಮಾಡಬೇಕು. ಈಗ ಹಿಂದೆ ನಾವು ಕಾಂಗ್ರೆಸ್ನಲ್ಲಿರುವಾಗ ಪಾರ್ಲಿಮೆಂಟ್ ಚುನಾವಣೆ ಬರೀ 20 ದಿವಸದಲ್ಲಿ ಚುನಾವಣೆ ಮಾಡಿ ಫಲಿತಾಂಶ ಕೂಡ ಬರ್ತಾ ಇತ್ತು ಅಲ್ವಾ? ಈಗ ಮಾರ್ಚಿನಲ್ಲಿ ಶುರು ಮಾಡಿದ್ದಾರೆ. ಜೂನ್ 5ರಂದು ಅಲ್ಲ, 3 ತಿಂಗಳ 4 ತಿಂಗಳಾಯ್ತು. ಈಗ ಇಷ್ಟೇ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಬರೀ ಲೋಕಸಭಾ ಚುನಾವಣೆಯನ್ನ ಬರೀ 4 ತಿಂಗಳಲ್ಲಿ ತಿರುಗಬೇಕಾದ್ರೆ